ನಮಸ್ತೆ ನಮಸ್ತೆ ವೀಕ್ಷಕರಿಗೆ. ವೆಲ್ಕಮ್ ಟು IT ಇನ್ ಕನ್ನಡ ಚಾನಲ್ಗೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು KEAದವರು ಡಿಪ್ಲೊಮಾದವರಿಗೆ ಕೊನೆಯ ವರ್ಷದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಎಂಜಿನಿಯರಿಂಗ್ ಜಾಯಿನ್ ಆಗಬೇಕಪ್ಪ ಅಂದರೆ ಡಿಪ್ಲೊಮಾ CET ನಡೆಸ್ತಾರೆ. ಆ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಲ್ಯಾಟ್ರಲ್ ಎಂಟ್ರಿ ಮೂಲಕ 2ನೇ ವರ್ಷದ ಅಥವಾ 3ನೇ ಸೆಮಿಸ್ಟ್ರಿನ ಇಂಜಿನಿಯರಿಂಗ್ ಕೋರ್ಸುಗಳಿಗೆ ಪ್ರವೇಶಕ್ಕೆ ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆ 2024 ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಏನು ಬಿಟ್ಟಿದ್ದಾರೆ ಅಂದರೆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಓಕೆ, ಯಾಕಂದ್ರೆ ನೆಕ್ಸ್ಟ್ ಬರುವಂಥ ಅಪ್ಡೇಟ್ಸ್ ವಿಡಿಯೋಗಳು ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ನಿಮಗೆ ಬರ್ತವೆ. ಈ ವಿಡಿಯೋದಲ್ಲಿ ನಿಮಗೆ ಏನು ಇನ್ಫಾರ್ಮೇಷನ್ ಅಪ್ಪ ಅಂತಂದ್ರೆ, ಈ ಸಲ ಡಿಪ್ಲೊಮಾ CET ಏನು ಬರೀತಿರ್ತಾರಲ್ಲ ಅವರಿಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋಕ್ಕೆ ಡೇಟ್ ಬಿಟ್ಟಿದ್ದಾರೆ. ಓಕೆ, ಆ ಡೇಟು ಸ್ಟಾರ್ಟಿಂಗ್ ಡೇಟು ಆಯಿತಾ, ಕ್ಲೋಸಿಂಗ್ ಡೇಟು ಎಲ್ಲ ಹೇಳ್ತೀನಿ ನಿಮಗೆ. ಓಕೆ, ನೋಡಿ, ಫಸ್ಟ್ ಒನ್ನು ನೋಂದಣಿ ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 20ನೇ ತಾರೀಕು ನೋಡಿ, 20/4/2024 ಇದೇ ತಿಂಗಳು ನೋಡಿ. ಓಕೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/5/2024. ಕೊನೆಯ ದಿನಾಂಕ ಯಾವ್ದು ನೋಡಿರಿ, 3ನೇ ತಾರೀಕು, ನೆಕ್ಸ್ಟ್ ಮಂತ್ ಮೇ ಮಂತು. ಆಮೇಲೆ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ, ಹೌದಾ, ಏನು ಫೀಸ್ ಕಟ್ಟಬೇಕಲ್ಲ ಅದು ಕಟ್ಟೋದೇನಿದೆಪ್ಪ ಅಂದರೆ 6ನೇ ತಾರೀಕು ಲಾಸ್ಟ್ ಇರುತ್ತೆ. ಆಮೇಲೆ ಡಿಪ್ಲೊಮಾ CET 2024 ಪ್ರವೇಶ ಪತ್ರವನ್ನು ಅಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕೆ ಆ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಂತರ ತಿಳಿಸಲಾಗೋದು ಅಂತ ಕೊಟ್ಟಿದ್ದಾರೆ. ಇನ್ನೊಂದು ನೋಟ್ ಏನಪ್ಪ ಅಂದ್ರೆ, ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿ. ಇಲ್ಲೊಂದು ಸ್ವಲ್ಪ ಈ ವರ್ಷದಿಂದ ನಿಮಗೆ ಆಫ್ಲೈನ್ ಕ್ಲಾಸಸ್ ಮಾಡ್ತಾ ಇಲ್ಲ, ಆಫ್ಲೈನ್ ಎಕ್ಸಾಮ್ ಮಾಡ್ತಾ ಇಲ್ಲ, ಆಫ್ಲೈನ್ ಎಕ್ಸಾಮ್ ನಡೆಸ್ತಾ ಇಲ್ಲ. ನೆನಪಿಟ್ಕೊಳ್ಳಿ, ಆಫ್ಲೈನ್ ಎಕ್ಸಾಮ್ ನಡೆಸ್ತಾ ಇಲ್ಲ, ನಿಮಗೆ ಆನ್ಲೈನ್ ಎಕ್ಸಾಮ್ ಮಾಡಬೇಕಂತ ಪ್ಲ್ಯಾನ್ ಹಾಕಿದ್ದಾರೆ. ಹೌದಾ, ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಅದರೆಲ್ಲ ಡೀಟೇಲ್ಸ್ ನಿಮ್ಗೆ ಕೊಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ, ಲಾಸ್ಟ್ ನೋಟ್ ಕೊಟ್ಟಿದ್ದಾರೆ ನೋಡ್ರಿ. 2024 ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸುವ ವಿಧಾನ, ಪರೀಕ್ಷಾ ದಿನಾಂಕ ಮತ್ತು ವೇಳಾಪಟ್ಟಿಯನ್ನು ನಂತರ ಪ್ರಕಟಿಸಲಾಗುವುದು. ಗೊತ್ತಾಯ್ತಾ? ಆಫ್ಲೈನು ಎಕ್ಸಾಮ್ ಇರೋದಿಲ್ಲ, ಆನ್ಲೈನ್ ಎಕ್ಸಾಮ್ ಮಾಡ್ತಾರೆ ಈ ವರ್ಷದಿಂದ. ಕೇರ್ಫುಲ್ಲಾಗಿ ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ತೊಗೊಳ್ಳಿ. ಓಕೆನಾ? ನಿಮ್ಗೆ ಒಳ್ಳೆ ರ್ಯಾಂಕ್ ಬೇಕಪ್ಪ ಅಂತಂದ್ರೆ ನಾನು ನಿಮ್ಗೊಂದು ಕೋಚಿಂಗ್ ಸೆಂಟ್ರನ್ನ ಸಜೆಷನ್ ಮಾಡ್ತೀವಿ. ಅದು ಯಾವ್ದು ಕೋಚಿಂಗ್ ಸೆಂಟರ್ ಅನ್ನೋದು ನಿಮ್ಗೆ ಹೇಳ್ತೀನಿ ನೋಡಿ. ಯಾರಿಗಾರ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಜಾಯಿನ್ ಆಗ್ಬೋದು ನೀವು, ಆಯಿತಾ? ಕೋಚಿಂಗ್ ಸೆಂಟ್ರಲ್ಲಿ ಕ್ಲಾಸಿಗೆ ಜಾಯಿನ್ ಆಗಿಬಿಟ್ಟು ಇದು ಮಾಡ್ಬೋದು, ಆಯಿತಾ? ನಿಮಗೆ ನೋಡಿ, ಓನ್ಲಿ 399ಗೆ ಡಿಪ್ಲೊಮಾ CET ನೋಟ್ಸ್ ಸಿಗುತ್ತೆ. ಎಲ್ಲ 5 ಸಬ್ಜೆಕ್ಟ್ ನೋಡಿ, ಆಲ್ 5 ಸಬ್ಜೆಕ್ಟ್ಸ್ ನೋಟ್ಸ್ ಸಿಗುತ್ತೆ. ಓನ್ಲಿ 399 ಆ್ಯಸ್ ಫರ್ ನ್ಯೂ ಸಿಲೆಬಸ್ 2023 ಏನು ಹೊಸ ಸಿಲೆಬಸ್ ಅದ್ರ ಪ್ರಕಾರ ನಿಮ್ಗೆ ಎಲ್ಲ ಸಬ್ಜೆಕ್ಟಿದು ನೋಟ್ಸ್ ಅವೈಲೇಬಿಲಿಟಿ ಇದ್ದಾವೆ. ಎಲ್ಲಪ್ಪ ಅಂದ್ರೆ ನಂದಿ ಕೋಚಿಂಗ್ ಸೆಂಟ್ರ್, ವಿಜಯನಗರ, ಬೆಂಗಳೂರು, ಆಯಿತಾ? ಇಲ್ಲಾರು ಬಂದು ತೊಗೋಬೋದು. ಅಥವಾ ದೂರ ಆಗುತ್ತಂದರೆ ನಿಮ್ಮ ಮನೆ ಅಡ್ರೆಸ್ ಕೊಟ್ಟರೆ ನಿಮ್ಮ ಮನೆಗೂ ಕಳಿಸ್ಕೊಡ್ತಾರೆ. ಕೆಳಗಡೆದಂಥ 2 ನಂಬರ್ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೋಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನೋಡಿ ಈ ಟೈಪ್ ಎಲ್ಲ ಬುಕ್ಸ್ ಸಿಗ್ತವೆ. ಓಕೆನಾ? ನೋಡಿ, ಇವ್ರು 20 ವರ್ಷದಿಂದ ಕ್ಲಾಸಸ್ ನಡೆಸ್ತಾ ಇದ್ದಾರೆ. ಯಾರು? ನಂದಿ ಕೋಚಿಂಗ್ ಸೆಂಟರ್ ಅವರು. ಒಳ್ಳೆ ರ್ಯಾಂಕ್ ಬರ್ತಾ ಇದ್ದಾವೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಡಿಪ್ಲೊಮಾ CET ಈ ಸಲ ಬರೆಯೋರಿಗೆ, ಆಯಿತಾ? ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಈ ಇನ್ಸ್ಟಿಟ್ಯೂಟಲ್ಲಿ ಜಾಯ್ನ್ ಆಗಿಬಿಟ್ಟು ಒಳ್ಳೆ ರ್ಯಾಂಕ್ ತೊಗೋಬೋದು. ಓಕೆನಾ? ನೋಡಿ, ಕೊನೆ ವರ್ಷದ್ದು ಹಳೆ ವರ್ಷದ್ದು ರ್ಯಾಂಕ್ ನೋಡ್ರಲ್ಲ, ರ್ಯಾಂಕ್ 112 ಬಂದಿದ್ದಾರೆ ನೋಡಿರಿ, ರೂಪೇಶ್ ಅಂತ ಹೇಳ್ಬಿಟ್ಟು. ಓಕೆನಾ? ನೆಕ್ಸ್ಟ್ ಇಲ್ಲೇ ಮೆಕ್ಯಾನಿಕಲ್ ನೋಡಿರಿ, ಇಬ್ಬರು ರ್ಯಾಂಕ್ 52 ಮತ್ತು 574 ತೊಗೊಂಡವ್ರೆ. ನೋಡಿ, ನಿಮಗೂ ಒಳ್ಳೆ ರ್ಯಾಂಕ್ ಬೇಕಪ್ಪ ಅಂದರೆ ಈ ಕೋಚಿಂಗ್ ಸೆಂಟ್ರಿಗೆ ಜಾಯ್ನ್ ಆಗಿಬಿಟ್ಟು ಒಳ್ಳೆ ರ್ಯಾಂಕ್ ತೊಗೊಂಬಿಟ್ಟು ಒಳ್ಳೆ ಕಾಲೇಜ್ ತೊಗೋಬೋದು. ಓಕೆನಾ? ಆಮೇಲೆ ಇವರು ಬೆಂಗಳೂರು ಲೊಕೇಶನ್ನು ಮತ್ತು ಬಿಜಾಪುರ ಲೊಕೇಶನದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿ ಅಡ್ರೆಸ್ ತೊಗೊಂಬಿಟ್ಟು, ಅಂದರೆ ಬಿಜಾಪುರ ಲೊಕೇಶನ್ ಅಪ್ಪ ಅಂತಂದರೆ ಬಾಗಲಕೋಟು ಅಂದರೆ ಉತ್ತರ ಕರ್ನಾಟಕದಲ್ಲಿ ಏನು ಡಿಸ್ಟಿಕ್ ಬರ್ತಾವಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅಂತಬಿಟ್ಟು ಅಲ್ಲಿ ಬಿಜಾಪುರದಲ್ಲಿ ಒಂದು ಸೆಂಟ್ರ್ ಓಪನ್ ಮಾಡ್ತಾ ಇದ್ದಾರೆ. ಅಲ್ಲಿದ್ದಾರೆ, ಅಲ್ಲೇ ಹೋಗ್ಬೋದು, ಆಯಿತಾ? ಬೆಂಗಳೂರು ಬರ್ತಂದ್ರೆ ಇಲ್ಲಿ ವಿಜಯನಗರಲ್ಲಿ ಇರುತ್ತೆ, ಇಲ್ಲಿ ಅಡ್ಮಿಷನ್ ಆಗಿ ಒಳ್ಳೆ ರ್ಯಾಂಕ್ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಯಾರು ಡಿಪ್ಲೊಮಾ CET ಬರಿತಾ ಇದ್ರಂದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ಆಯಿತಾ?
ಆಮೇಲೆ ಅದೇನು ನೋಟಿಫಿಕೇಷನ್ ಬಂದತ್ತಲ್ಲ ಆ ನೋಟಿಫಿಕೇಷನ್ ಲಿಂಕ್ನ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ ಲೈನಲ್ಲಿ ಕೊಟ್ಟಿರ್ತೀನಿ ಆಯಿತಾ. ಆಮೇಲೆ ವಾಟ್ಸಪ್ ಗ್ರೂಪ್ನೇ ಇದೆ ಆಯಿತಾ, ಡಿಪ್ಲೊಮದ ವಾಟ್ಸಪ್ ಗ್ರೂಪ್ನೇ ಇದೆ, ಬಿಜಾಪುರದಿದೆ, ಇಲ್ಲಿ ಬೆಂಗಳೂರದಿದೆ, ಅದನ್ನು ನೋಟ್ ಮಾಡಿರ್ತೀನಿ, ಅದಕ್ಕೂ ನೀವು ಜಾಯ್ನ್ ಆಗ್ಬೋದು ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಯುವರ್ ಎಕ್ಸಾಮ್.